Find all pairs of consecutive even positive integers. Consecutive even positive integers, both of which are larger than 5 such that their sum is less than 23. ಮೊದಲೇದಾಗಿ ಈ ಕನ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಏನು? ಕನ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ನೆಕ್ಸ್ಟ್ ಟು ಈಚ್ ಅದರ್ ಅಂತ ಹೇಳಿ. ಮತ್ತು ಮುಂದೆ ಕನ್ಸಿಕ್ಯೂಟಿವ್ ಈವನ್ ಇಂಟೀಜರ್ ಅಂತ ಹೇಳಿದ್ರೆ ಏನು? ಕನ್ಸಿಕ್ಯೂಟಿವ್ ಈವನ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರೆ ಏನು? ಎಕ್ಸಾಂಪಲು 10 ತೊಗೊಂಡ್ರೆ ಕನ್ಸಿಕ್ಯೂಟಿವ್ ಈವನ್ ಇಂಟೀಜರ್ ಏನಪ್ಪ ಅಂತ ಹೇಳಿದ್ರೆ 12. ಒಂದು 140 ಅಂತ ಹೇಳಿದ್ರೆ 142 ಇಸ್ ಯುವರ್ ಕನ್ಸಿಕ್ಯೂಟಿವ್ ಈವನ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ಬೋದು. ಸರಿನಾ? ಅಂತ ಹೇಳಿದ್ರೆ ಒಂದು ಬಿಟ್ಟು ಮತ್ತು ಮುಂದೆ ಅಲ್ವಾ, ನೆಕ್ಸ್ಟ್ ಟು ಈಚ್ ಅದರ್. ಸೊ ದೇ ಆರ್ ನೆಕ್ಸ್ಟ್ ಟು ಈಚ್ ಅದರ್. ಈವನ್ ನಂಬರ್ ಅಂತ ಮಾತಾಡಿದಾಗ 10 ಅಂತ ಆದಮೇಲೆ 12 ಬರುತ್ತೆ. ಸೊ ದಿಸ್ ಆರ್ ನೆಕ್ಸ್ಟ್ ಟು ಈಚ್ ಅದರ್ ಅಲ್ವಾ? ಸೊ ನೆಕ್ಸ್ಟು ಲೆಟ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಇವಾಗ ಪೇರ್ ಆಫ್ ಇಂಟೀಜರ್ಸ್ ಕಂಡುಹಿಡಬೇಕು. ಹಾಗಾಗಿ ಅದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಅಸ್ಯೂಮ್ ಮಾಡ್ತೀನಿ. ಇನ್ ದ ಪೇರ್ ಆಫ್ consecutive even positive integer bx. ಆಯಿತಾ? ಸೊ ವಿ ಹ್ಯಾವ್ ಬೀನ್ ಗಿವನ್ ಎಕ್ಸ್. ಇಲ್ಲಿ ನೋಡಿ, ಇಲ್ಲಿ ಲಾರ್ಜ್ ದೆನ್ 5 ಎಕ್ಸು ಮತ್ತು ಅದರ ಮುಂದಿನ ನಂಬರು ಕೂಡ ಇಟ್ ಶುಡ್ ಬಿ ಲಾರ್ಜ್ ದೆನ್ 5. ಓಕೆ, ಸೊ ದಿಸ್ ಟು ಆರ್ ಲಾರ್ಜರ್ ದೆನ್ 5. ಅದಾಯಿತು ಅಂದಮೇಲೆ ನೆಕ್ಸ್ಟ್ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ಎಕ್ಸ್ ಆಯಿತು. 10 ಮುಂದಿನ ಈವನ್ ನಂಬರ್ ಹೇಗೆ ಸಿಗುತ್ತೆ ನಮಗೆ? ಬೈ ಆ್ಯಡಿಂಗ್ 2 ಅಲ್ವಾ? 140 ಪ್ಲಸ್ ವಾಟ್ ಈಸ್ 142 ಪ್ಲಸ್ 2 ಅಲ್ವಾ? ಸೊ ಎಕ್ಸ್ ಪ್ಲಸ್ 2 ಶುಡ್ ಬಿ ಗ್ರೇಟರ್ ದೆನ್ 5 ಆ್ಯಸ್ ವೆಲ್. ಸರಿನಾ? ದೆನ್ ದ ಸಮ್ ಆಫ್ ದ ಟರ್ಮ್ಸ್ should be less than 23. Less than 23. ಇದು ನಮ್ಮ ಗಿವನ್. ಹೊತ್ತಾನೆ? ನೆಕ್ಸ್ಟು ವರ್ಕಿಂಗ್. ಕನ್ಸಿಡರ್. ಇಲ್ಲಿಂದ ಶುರು ಮಾಡೋದು. ಕನ್ಸಿಡರ್ ಎಕ್ಸ್ ಪ್ಲಸ್ 2 is greater than 5. ಸಿಂಪ್ಲಿಫೈ ಮಾಡೋಕ್ಕಿದೆನಾ? ಇದು ಆಲ್ರೆಡಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿದೆ. ಇದನ್ನು ಸಿಂಪ್ಲಿಫೈ ಮಾಡೋಣ. ಇದನ್ನು ಹೇಗೆ ಮಾಡೋದು? by subtracting 2 from both sides. ಸೊ ಇದೇನಾಗುತ್ತಿದ್ದು ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 3 ಆಗುತ್ತೆ ಅಲ್ವಾ? ನೆಕ್ಸ್ಟು ಕನ್ಸಿಡರ್ ಎಕ್ಸ್ ಪ್ಲಸ್ 2 ಲೆಸ್ ದ್ಯಾನ್ 23. ಸೊ ಇದನ್ನು ಸಬ್ಟ್ರಾಕ್ಟ್ 2 ಆನ್ ಬೋತ್ ಸೈಡ್ಸ್ ಮಾಡ್ಕೊಂತು ಅಂತ ಹೇಳಿದ್ರೆ 2x ಇಸ್ ಲೆಸ್ ದೆನ್ 21 ಬರುತ್ತೆ. ಹೌದಲ್ವಾ? ನೆಕ್ಸ್ಟು ಡಿವೈಡಿಂಗ್ 2 ಆನ್ ಬೋತ್ ಸೈಡ್ಸ್. ಸೊ ಎಕ್ಸ್ ಇಸ್ ಲೆಸ್ ದ್ಯಾನ್, ಕರೆಕ್ಟಾ? ಸೊ ಇದನ್ನೆಲ್ಲ ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ಯಾವುದೆಲ್ಲ? ನಂಬರ್ 3, ನಂಬರ್ 2 ಆ್ಯಂಡ್ ನಂಬರ್ 1 ಇವೆಲ್ಲ ಇನ್ಫಾರ್ಮೇಷನ್ ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ಏನು ಸಿಗುತ್ತೆ? ಸೊ ಫ್ರಮ್ 1 2 3 ಅದನ್ನು ಇಲ್ಲಿ ಸಮ್ಮರೈಸ್ ಮಾಡ್ತೀನಿ. ಸೊ ಎಕ್ಸಾಮಲ್ಲಿ ನೀವು ಬರೆಯೋ ಹಾಗಿಲ್ಲ, ಬಟ್ ನನಗಿಲ್ಲಿ ಸುಲಭ ಆಗುತ್ತೆ. 5 ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 3 ಆ್ಯಂಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 10.5. ಇದನ್ನು ನಾವು ಈ ಇನ್ಫಾರ್ಮೇಷನ್ನ
ಈ ರೀತಿಯಲ್ಲಿ ಇಂಟರ್ಪ್ರೇಟ್ ಮಾಡ್ಬೋದು. ಒಂದು ನಂಬರ್ ಲೈನ್ ಉಪಯೋಗಿಸ್ಕೊಂಡು ಯೋಚನೆ ಮಾಡ್ಬೋದು. ಸೊ ಇಲ್ಲಿ ಏನೇನು ನಂಬರ್ ಬರೀಬೇಕಾಗುತ್ತೆ ನಾವು 3ರಿಂದ ಶುರು ಮಾಡಿಕೊಂಡು 3, 4, 5, 6, 7, 8, 9, 10, 11, 12 ಸರಿನಾ. ಸೊ ಮೊದಲೇ ಕಂಡೀಷನ್ನು ಎಕ್ಸ್ ಇಸ್ ಗ್ರೇಟರ್ ದೆನ್ 5 ಅಂತ ಇದೆ. 5 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇದೆಲ್ಲ ವ್ಯಾಲ್ಯೂ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಎರಡನೇ ಕಂಡೀಷನ್ನು ಗ್ರೇಟರ್ ದೆನ್ 3. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ 5. ಗ್ರೇಟರ್ ದೆನ್ 3 ಅಂದರೆ ಇಲ್ಲಿಂದ ಎಕ್ಸ್ ಇಸ್ ಗ್ರೇಟರ್ ದೆನ್ 3 ಅದಾಯಿತು ಅಂದಮೇಲೆ 10.5. 5, 6, 7, 8, 9, 10, 11, 10.5 ಅಂತ ಹೇಳಿದ್ರೆ ಇಲ್ಲಿಂದ ಎಕ್ಸ್ ಇಸ್ ಲೆಸ್ ದ್ಯಾನ್ 10.5 ಸರಿನಾ. ಸೊ ಇವಾಗ ಇನ್ನರ್ ಮೋಸ್ಟ್ ವ್ಯಾಲ್ಯೂಸ್ ನೋಡ್ಕೊಂಡು ಹೋಗಿ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ, ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದ ನಾನು ಇನ್ನರ್ ಮೋಸ್ಟ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬರ್ಬೇಕಾದ್ರೆ ಇದು ಒಂದಿದೆ, ಇನ್ನೂ ಒಳಗಡೆ ಹೋಗ್ತಾ ಇನ್ನೇನು ಕಂಡೀಷನ್ ಶುರು ಆಗ್ತಾ ಇದೆಯಾ, ಹೌದು ಇಲ್ಲಿ. ಸೊ ದಿಸ್ ಇಸ್ ದ ಇನ್ನರ್ ಮೋಸ್ಟ್, ಕರೆಕ್ಟಾ. ಸೊ ಇನ್ನರ್ ಮೋಸ್ಟು ಅಲ್ಲಿ ಲೈನ್ ಹೇಳ್ಕೊಳ್ಳಿ. ಈ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ಒಂದೇ ಕಂಡೀಷನ್ ಇರೋದು. ಸೊ ಇನ್ನರ್ ಮೋಸ್ಟ್ ಅಂತ ಹೇಳಿದ್ರೆ ಇದೇನೆ 10.5 ಅದು. ಸರಿನಾ. ಸೊ ಇದು ನಿಮ್ಮ ಕಂಡೀಷನ್ಸು, ಸೆಟ್ ಆಫ್ ಕಂಡೀಷನ್ಸು 5 and 10.5. 6, 7, 8, 9 ಎನಿವೇಸ್. ಸೊ ನಮ್ಗೆ ಬೇಕಾಗಿರೋದು ಏನೇನು ನಂಬರು, ಈವನ್ ನಂಬರು. ಎಕ್ಸ್ ವ್ಯಾಲ್ಯೂಸ್ ಏನೇನು ತೊಗೊಳುತ್ತೆ, ಎಕ್ಸ್ ವ್ಯಾಲ್ಯೂಸ್ ಇಲ್ಲಿ ನೋಡ್ಬೋದು. 1, 5, 5 ಅಲ್ಲ 6, 8 ಮತ್ತು 10. ಆಲ್ ದಿಸ್ ಆರ್ ಯುವರ್ ಪಾಸಿಬಲ್ ಎಕ್ಸ್ ವ್ಯಾಲ್ಯೂಸ್ ಅಲ್ವಾ. ಸೊ ಇವಾಗ ನಾನು ಒಂದೇ ನಿಮಿಷ, ಹಾಂ, ದ pairs actually satisfying the condition are ಏನೇನಿದೆ ಕಂಡೀಷನ್ನು. ಸೊ ಬೇಸಿಕಲಿ ಎಕ್ಸ್ ಪ್ಲಸ್ 2 ಕಂಡೀಷನ್ ಅಂತ ಹೇಳಿದ್ರೆ ಇದು 3 ಬೇಸಿಕಲಿ ಅಲ್ವಾ. ಸೊ ಮೊದಲನೇ ಪೇರ್ ಬಂದು 6 and 8 ಅಲ್ವಾ. ಎಕ್ಸ್ ಪ್ಲಸ್ 2 is 8. 8 ಮತ್ತು 10, 10 ಮತ್ತು 12. ದಿಸ್ ಆರ್ ಯೋರ್ ಸೆಟ್ ಆಫ್ ವ್ಯಾಲ್ಯೂಸ್ ಅಲ್ವಾ. ಇದಕ್ಕಿಂತ ಹೆಚ್ಚುತ್ತಾವಂತು ಅಂತ ಹೇಳಿದ್ರೆ ದ ಕಂಡೀಷನ್ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್. ಯಾವುದೋ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋಲ್ಲ. 12 ಮತ್ತು ಎಕ್ಸಾಂಪಲ್ 14, 12 and 14 ಎಷ್ಟು 26 ಆಗೋಗುತ್ತೆ. ಒಂದು ಕಂಡೀಷನ್ ಏನೋ, ದ ಸಮ್ ಶುಡ್ ಬಿ ಲೆಸ್ ದ್ಯಾನ್ 23. ಸೊ ಇಲ್ಲಿ ನೋಡ್ಬೋದು ಇವೆಲ್ಲ ನಂಬರು ಪಾಸಿಟಿವ್ ಈವನ್ ಇಂಟೀಜರ್. ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಆಲ್ ಆಫ್ ದೆಮ್ ಆರ್ ಮೋರ್ ದೆನ್ 5 ಅಲ್ವಾ. ಅದು ಬಿಡ್ತು ಅಂತ ಹೇಳಿದ್ರೆ ದೇ ಶುಡ್ ಆ್ಯಡ್ ಟು ಅ ವ್ಯಾಲ್ಯೂ ಲೆಸ್ ದ್ಯಾನ್ 23 ಅಂತ ಹೇಳಿದ್ದಾರೆ. ಸೊ 10 + 12 is 22 ವಿಚ್ ಇಸ್ ಲೆಸ್ ದ್ಯಾನ್ 23. ಸೊ ಇದೇ ನಿಮ್ಮ ಉತ್ತರ ಸರಿನಾ. ಸೊ ಈ ರೀತಿಯಲ್ಲಿ ಅನಲೈಸ್ ಮಾಡಿ ಕಲಿತು ಅಂತ ಹೇಳಿದ್ರೆ ಈ ಉತ್ತರ ಬಂದಂಗೆ. ಮತ್ತು ಈ ಭಾಗ ತುಂಬ ಮುಖ್ಯ. ಸೊ ಇಲ್ಲಿ ಇನ್ನರ್ ಮೋಸ್ಟ್ ಕಂಡೀಷನ್ಸ್ನ ಕನ್ಸಿಡರ್ ಮಾಡಿಕೊಂಡು ನೀವು ಉತ್ತರ ಕಂಡುಹಿಡಬೇಕು. ಈ ಟ್ರಿಕ್ನ ಅರ್ಥ ಆಯಿತು, ಈ ಟ್ರಿಕ್ ಅರ್ಥ ಆಯಿತು, ಇದನ್ನು ಉಪಯೋಗಿಸೋಕೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆದಂಗೆ ಆಯಿತಾ. ತಕ್ಷಣಕ್ಕೆ ಪಾಸ್ ಮಾಡಿಕೊಂಡು ಇವೆಲ್ಲ ವಿಷಯ ಬರ್ಕೊಳ್ಳಿ.